ಗೊತ್ತಾಗ್ತದೆ ಪಯಣ ಅಂದ್ರೆ ತಿಳಿದಿತ್ಲೆ ಸಾಗುವ ದಾರಿ ಬೇರೆ ಇರಬಹುದು, ತಲುಪುವಂತ ಗುರಿ ಎಲ್ಲರಿಗೂ ಒಂದೇ ಇರಬೇಕು. ಎಲ್ಲರಿಗೂ ಗುರಿ ಬೇರೆ ಬೇರೆ ಆಗಿತ್ತು ಅಂತಂದ್ರೆ ಆ ಗುರಿಗೆ ಏನಿರುವುದಿಲ್ಲ ಅಂತಂದ್ರೆ ಬೆಲೆ ಇರುವುದಿಲ್ಲ. ಹಂಗಾದ್ರೆ ನಮ್ಮದು ಮತ್ತು ನಿಮ್ಮದು ಇರ್ತಕ್ಕಂಥ ಗುರಿ ಅಂದ್ರೆ ಯಾವುದು? ಜ್ಞಾನ. ನೀವು ಏನೇ ಮಾಡ್ರಿ ಆ ಜ್ಞಾನ ಅನ್ನುವಂಥ ಗುರಿ ಕಡೆ ಏನಾಗಬೇಕು ಅಂತಂದ್ರೆ ನಾವು ಪಯಣವನ್ನ ಬೆಳೆಸ್ಬೇಕು. ಅದನ್ನ ನಾವು ಮರಿತಾ ಇದ್ದೀವಿ. ನಮ್ಮ ದಿಕ್ಕುಗಳು ಏನಾಗಕತ್ತೇವು ಅಂತಂದ್ರೆ ಬೇರೆ ಬೇರೆ ಆಗಕತ್ತೇವೆ, ಪಯಣಗಳು ಬೇರೆ ಬೇರೆ ಆಗಕತ್ತೇವೆ, ಗುರಿ ಬೇರೆ ಬೇರೆ ಆಗಕತ್ತೇವೆ. ಅದಕ್ಕೆ ಏನಾಗಕತ್ತೈತಿ ಅಂತಂದ್ರೆ ಆಲೋಚನೆ ವಿವೇಚನೆ ಇವೆಲ್ಲ ಬೇರೆ ಬೇರೆ ಬರಕತ್ತೇವೆ. ನೀವು ಬರೋದಿಲ್ಲ ಅದಕ್ಕೆ ಒಂದೇ ಗುರಿಯನ್ನ ಇಟ್ಕೊಂಡು ಬಂದಿರ್ತೀರಿ ನೀವು. ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ. ಇಂದಿನ ಯುವಕರೇ ನಾಳಿನ ನಾಗರಿಕರು. ಮುಂದಿನ ಭಾರತದ ಭವಿಷ್ಯ ಯಾರ ಕೈಯಾಗತಿ ಅಂದ್ರೆ ನಿಮ್ಮ ಕೈಯಾಗತಿ. ಹಂಗಾದ್ರೆ ನಿಮ್ಮ ಕೈಯಾಗತಿ ಅಂತಂದ್ರೆ ನೀವೇನಾಗಬೇಕು? ಸುಸಂಸ್ಕೃತರಾಗಬೇಕು. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ರೆ ಅದಕ್ಕೆ ಬೆಲೆ ಗೊತ್ತಾಗ್ತೈತಿ. ಆದರ್ಶಪ್ರಾಯವಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಈ ಜಯಂತಿ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೆಲ್ಲರೂ ಪಾಲ್ಗೊಂಡಿದ್ದೀವಿ. ಇನ್ನು ಮುಂದೆ ವಿವೇಕಾನಂದರ ಆದರ್ಶ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಅವರನ್ನು ನಾವು ಆಗಲಿಕ್ಕೆ ಸಾಧ್ಯ ಅನ್ನೋದರ ಬಗ್ಗೆ ನಮ್ಮ ಅನುಭವದ ನುಡಿಗಳನ್ನ ಈ ಒಂದು ವೇದಿಕೆಯ ಮೇಲೆ ನಮ್ಮ ಶೋಭಾ ಪಾಟೀಲ್ ಪಿಂಚರಿಗಳು ಒಂದೆರಡು ನುಡಿಗಳನ್ನ ವೇದಿಕೆಯಲ್ಲಿ ಹಂಚಿಕೊಂಡು ವಿವೇಕಾನಂದರ ಅನುಭವದ ಧಾರೆಗಳನ್ನ ಇಂದು ಶ್ರೀ ಸ್ವಾಮಿ ವಿವೇಕಾನಂದ ಜಯಂತಿಯ ಒಂದು ಮೊದಲಿಗೆ ಶುಭಾಶಯಗಳನ್ನು ಹೇಳುತ್ತಾ ಸರ್ ಎಲ್ಲ ಹೇಳಿದ್ರು. ಅವರಷ್ಟು ನನಗೆ ಮಾತಾಡೋಕ್ಕಲ್ಲ, ಆದರೂ ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ. ಸ್ವಾಮಿ ವಿವೇಕಾನಂದರು ಹುಟ್ಟಿದ್ದು ಅವರ ಜನನ ಮೊದಲು ತಿಳ್ಕೊಳ್ಳೋಣ. 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸಿದರು. ಇವರ ತಂದೆ ಯಾರಪ್ಪ ಅಂದ್ರೆ ವಿಶ್ವನಾಥ ದತ್ತ, ತಾಯಿಯಾರು ಭುವನೇಶ್ವರಿ ದೇವಿ. ಇವರ ಮೂಲ ಹೆಸರು ಮೊದಲ ಒಂದು ಹೆಸರಿತ್ತವ್ರಿಗೆ ಏನಂತಿತ್ತು? ನರೇಂದ್ರನಾಥ್ ದತ್. ನಿಮ್ಗೆ ಪಠ್ಯ ಪುಸ್ತಕದಲ್ಲಿ ಬಂದಿರಬೇಕು ಅವರ ಜೀವನ ಚರಿತ್ರೆ ಬಗ್ಗೆ ನಿಮ್ಗೆ ಗೊತ್ತಿದೆ. ಅವರ ಮೊದಲ ಹೆಸರು ಯಾವುದು? ನರೇಂದ್ರನಾಥ್ ದತ್. ಅವರ ಗುರು ರಾಮಕೃಷ್ಣ ಪರಮಹಂಸ. ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಏನ್ ಮಾಡ್ಯಾರಂತ ಸಾಕಷ್ಟು ಒಂದು ಭಾರತ ದೇಶದ ಬಗ್ಗೆ, ಒಂದು ಭಾರತ ದೇಶ ಬಡತನ ರಾಷ್ಟ್ರ ಇರೋದ್ರಿಂದ ಒಂದು ನಮ್ಮ ದೇಶಕ್ಕಾಗಿ ಸಾಕಷ್ಟು ಶ್ರಮ ಪಟ್ಟರು. ಅದೇ ರೀತಿ ಸ್ವಾಮಿ ವಿವೇಕಾನಂದ ಒಂದು ಘಟನೆ ಹೇಳಕ್ ಇಷ್ಟಪಡ್ತೀನಿ. ಸ್ವಾಮಿ ವಿವೇಕಾನಂದರು ಒಮ್ಮೆ ಈಗ ಸಾಧು ಸಂತರು ಯಾರು ಬಂದು ಏನ್ ಮಾಡ್ತೀರಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳಿಕ್ಕೆ ಅವರ ಹತ್ರ ಹೋಗ್ತಿಲ್ಲ. ಒಂದಿನ ರೈಲ್ವೆ ಸ್ಟೇಷನ್ ಹತ್ರ ಸ್ವಾಮಿ ವಿವೇಕಾನಂದ ಹೋಗಿ ಕುಂತಿದ್ರಂತ. ಕುಂತಾಗ ಅಲ್ಲಿ ಏನಂತಂದ್ರೆ ಜನ ಎಲ್ಲರೂ ಯಾರ ಸಾಧು ಸಂತರು ಯಾರ ಮಹಾನ್ ಬಂದ್ರೆ ಏನ್ ಮಾಡ್ತಾರ? ತಮ್ಮ ಕಷ್ಟಗಳನ್ನು ಹೇಳಿ ಹೋಗ್ತಾರ. 3 ದಿನಗಳವರೆಗೆ 3 ರಾತ್ರಿ 3 ಹಗಲು, 3 ರಾತ್ರಿ ಮತ್ತು 3 ಹಗಲು ಕಳೆದ್ರು ಕೂಡ ಯಾರು ಬರ್ತಿದ್ರು ಜನ ಹಂಗೆ ಬರ್ತಾನೆ ಇದ್ರು ತಮ್ಮ ಕಷ್ಟಗಳನ್ನು ಹೇಳಲಿಕ್ಕೆ. ಆದ್ರೆ ಅವರಿಗೆ ಕಷ್ಟ ಏನಿದೆ ಅಂತ ಅವ್ರಿಗೆ ಹೇಳ್ಕೊತಿರ್ಲಿಲ್ಲ. ಅವರು ಆ ಜನರು ಏನ್ ಮಾಡ್ತಾರೆ? ಕಷ್ಟಗಳನ್ನು ಹೇಳಲಿಕ್ಕೆ ಸ್ವಾಮಿ ವಿವೇಕಾನಂದರ ಬರ್ತಾ ಇದ್ರು. 3 ರಾತ್ರಿ ಮುಗಿತು, 3 ಹಗಲು ಮುಗಿತು. ಆದ್ರೆ ಒಂದಿನ ಏನಾಗ್ತಿತ್ತಂದ್ರ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಹೋಗೋ ಚಮ್ಮಾರ ಅಲ್ಲ ನಂಗಿತ್ತು, ಚಮ್ಮಾರ ನಂಗಿ. ಆ ಚಮ್ಮಾರ ಬಂದಾಗ ಸ್ವಚ್ಛ ಮಾಡ್ತಾ ಇದ್ದ. 3 ದಿನ ತನ್ನ ಸ್ವಾಮಿ ವಿವೇಕಾನಂದ ಕುಂತಿದ್ರು. ಅವಾಗ ಬಂದ ಅವನು ಕೇಳ್ತಾನ, ಎಲ್ಲರೂ ತಮ್ಮ ಕಷ್ಟಗಳನ್ನು ಹೇಳಿಕೆ ಬಂದ್ರು, ಅದು ನೀವು 3 ದಿನ ಊಟ ಮಾಡಿದ್ರೆ ನೀವು ಕೇಳ್ತಾನೆ ಚಮ್ಮಾರ. ಅದನ್ನ ಕೇಳಿದ್ಕೊಂಡು ಸ್ವಾಮಿ ವಿವೇಕಾನಂದ ಏನಾಗತ್ತ ಭಾಳ ಖುಷಿ ಆಗ್ತೈತಿ. ಅಂದ್ರೆ ಎಲ್ಲರೂ ಕಷ್ಟದ ಅನುಭವಗಳು ಹೇಳಿ ಬಂದ್ರು. ಆದ್ರೆ ಚಮ್ಮಾರ ಏನ್ ಕೇಳ್ತಾನ? ನೀವು ಊಟ ಮಾಡಿದ್ದೇನೆ ಅಂತ ಕೇಳ್ತಾನೆ. ಅವ ನಾನು ನೀವು ಊಟಕ್ಕೆ ಏನ್ ತಂದು ಕೊಡ್ಲಿ, ಹೊಟ್ಟೆಯೊಳಗೆ ಏನ್ ತಂದು ಹೊರಗಿನ ಏನ್ ತಂದು ಕೊಡ್ಲಿ ಅಂತ ಕೇಳ್ತಾನೆ. ನನ್ಗೆ ಯಾಕೆ ಕೇಳಿದ ಅಂದ್ಕೊಳ್ಳಿ ಅವ್ನು ಬೇಜಾರಾಗ್ತಿ ಸ್ವಾಮಿ ವಿವೇಕಾನಂದ. ಬೇಜಾರಾದ ಕೂಡಲೇ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಿದ್ದೇನೆ ಅಂತ ಕೇಳ್ತಾರೆ. ಅವಾಗ ಸವ್ಯಾತ ಚಮ್ಮಾರ, ನಾವೇನಾದ್ರೂ ಅಡುಗೆ ಮಾಡಿ ಮನೆಯಲ್ಲಿ ತಂದ್ಕೊಂಡ್ರ ಇಷ್ಟು ಜನ ಏನ್ ಬಂದಿದ್ರಲ್ಲ ಅವರು ಕೂಡ ನಿಮ್ಮಂತ ಬರಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ, ಹೇಳ್ಬಿಡ್ತಾರ. ಅದು ಸ್ವಾಮಿ ವಿವೇಕಾನಂದ ಭಾಳ ಕೆಟ್ಟ ಅನ್ಸುತ್ತೆ. ಇಲ್ಲ, ನೀ ಮನೆಯಲ್ಲಿ ಮಾಡಿ ಕೊಟ್ಟಿರ್ತಾರ ಅಡುಗೆನೇ ನಾವು ಊಟ ಮಾಡ್ತೀವಿ
ಹಂಗ ಹೇಳಿದ ಕೂಡ ಅಲ್ಲಿ ಜನರಿಗೆ ಏನಕ್ಕೆ ಒಂದರಲ್ಲಿ ಬಹಳ ಖುಷಿ ಆಗ್ತೈತಿ. ಅವರಲ್ಲಿ ಎಷ್ಟು ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ, ಅವರಿಗೆ ಮಾನವ ಕೇಸರಿ ಅಂತ ಹೆಸರಿರ್ತಾರೆ. ಮಾನವ ಕೇಸರಿ ಅಂತ ಕರೀತಾರೆ ಸ್ವಾಮಿ ವಿವೇಕಾನಂದರಿಗೆ. ಆತ್ಮಸ್ಥೈರ್ಯವನ್ನು, ಆತ್ಮವಿಶ್ವಾಸವನ್ನು ಯಾವ ರೀತಿ ನಾವು ಬೆಳೆಸ್ಕೊಳ್ಬೇಕು. ನೀವು ಕೂಡ ನಿಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸಿಕೊಂಡ್ರೆ ಮಾತ್ರ ನೀವು ಉನ್ನತ ಒಂದು ಜೀವನ ಮಟ್ಟದಲ್ಲಿ ಏರ್ಲಿಕ್ಕೆ ಸಾಧ್ಯ ಇದೆ. ಆತ್ಮವಿಶ್ವಾಸ ಅಂದ್ಕೂಡಲೇ ಒಂದು ಗುರುರಾಜ್ ಕರ್ಜಿಯವರು ಒಂದು ಹೇಳ್ಯಾರ, ಆತ್ಮವಿಶ್ವಾಸ ಅನ್ನೋದು ಹೆಂಗೆ. ಒಬ್ಬ ರೈತ ಇದ್ದ ಒಂದು ಊರಿನಲ್ಲಿ ರೈತ. ಅದೇ ರೀತಿ ಇನ್ನೊಂದು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ಏನ್ ಹೇಳ್ತಾರಂದ್ರ ಮನುಷ್ಯನಲ್ಲಿ 3 ಬಲಗಳಿರ್ಬೇಕಂತ. 3 ಬಲಗಳು ಮನುಷ್ಯ ನಮ್ಮ ಇದ್ದು ಅಂದ್ರ ಯಾವಂದ್ರ ದೇಹ ಬಲ. ಮೊದಲನೇದಾಗಿ ಏನಿರ್ಬೇಕಂದ್ರ ದೇಹ ಬಲ ಇರ್ಬೇಕು. ನಾವ್ ಏನಾದ್ರೂ ಜೀವನದಲ್ಲಿ ಮುಂದೆ ಬರ್ಬೇಕಂದ್ರ, ಏನಾದರೂ ಸುಧಾರಣೆ ಮಾಡ್ಬೇಕಂದ್ರೆ ನಮ್ಮ ಏನಿರ್ಬೇಕು, ಮೊದಲ ದೇಹ ಬಲ ಇರ್ಬೇಕು. ದೇಹ ಬಲ ಗಟ್ಟಿ ಇತ್ತಂದ್ರ ಮುಂದೇನ ಮಾಡೋದು, ಜೀವನದಲ್ಲಿ ಸುಧಾರಣೆ ಆಗ್ಬೋದು, ಉದ್ಯೋಗಕ್ಕೆ ಹೋಗ್ಬೋದು. ಎರಡನೇದಾಗಿ ಮನೋಬಲ ಇರ್ಬೇಕು. ಮನೋಬಲ ಅಂದ್ರೆ ಮನಸ್ಸು. ಮನಸ್ಸು ನೋಡಿ, ನಾವು ಹೊಟ್ಟೆ ನಮ್ಗೆ ಆರಾಮಿರ್ಲಿಲ್ಲ ಅಂದ್ರ, ಹೊಟ್ಟೆ ಇದು ಇರ್ಬೇಕಂದ್ರ, ಶಾಂತಿ ಇರ್ಬೇಕಂದ್ರ, ಆರಾಮಿಲ್ಲ ಹೊಟ್ಟೆ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಡಾಕ್ಟರ್ ಹತ್ರ ಹೋಗ್ತಿರಿಲ್ಲ, ಸಾಕಷ್ಟು ಮೆಡಿಸಿನ್ ಔಷಧಿಗಳನ್ನ ತರ್ತೀವಿ. ಅವಾಗ ಏನಾಗ್ತೈತಿ, ನಮ್ಮ ಹೊಟ್ಟೆ ಸರಿ ಆಗ್ತೈತಿ. ಅದೇ ರೀತಿ ನಮ್ಮ ಮನಸ್ಸು ಸರಿ ಇರ್ಲಿಲ್ಲ ಅಂದ್ರ, ಅದಕ್ಕೆ ನಮ್ಮ ಮನಸ್ಸನ್ನ ನಾವ್ ಏನ್ ಮಾಡೋದಿಲ್ಲ, ಮನಸ್ಸಿನ ಒಟ್ಟೆ ಲಕ್ಷ ಕೊಡಲ್ಲ, ಬೇರೆಯವ್ರಿಗೆ ಎಲ್ಲ ಲಕ್ಷ ಕೊಡ್ತೀವಿ. ಆದ್ರೆ ಮನಸ್ಸನ್ನು ಕೂಡ ಏನ್ ಮಾಡ್ಬೇಕು, ನಾವು ಯಾವತ್ತು ಏನ್ ಮಾಡ್ಬೇಕು, ಅದನ್ನು ಕೂಡ ಸ್ವಚ್ಛಗೊಳಿಸ್ಬೇಕಿಲ್ಲ. ಮನಸ್ಸನ್ನು ಕೂಡ ಸ್ವಚ್ಛಗೊಳಿಸ್ಬೇಕು. ಅದಕ್ಕೆ ಮನೋಬಲ ಆಗೋದಿರ್ಬೇಕು. ನಾವು ಜೀವನದಲ್ಲಿ ಮುಂದೆ ಬರ್ಬೇಕಂದ್ರ ಏನಿರ್ಬೇಕು,